ಭೋಜರ ಆಳ್ವಿಕೆ ಕಾಲದಲ್ಲಿ ಹಿರೇಗುತ್ತಿ ಗಜಣಿಗೆ ಒಂದು ಮಹತ್ವದ ಸ್ಥಾನ ಇದೆ. ಹಿರೇಗುತ್ತಿ ಗಜಣಿ, ಈ ಗಜಣಿ ಭೂಮಿ ಸಾಮಾನ್ಯ 1800 ಎಕರೆಗಳಷ್ಟಿದೆ. ಭೋಜರು ಕ್ರಿಸ್ತಶಕ ಪ್ರಾರಂಭದಲ್ಲಿ ಈ ಕರಾವಳಿ ಪಟ್ಟಿಯನ್ನೆಲ್ಲ ಆಳಲಿಕ್ಕೆ ಪ್ರಾರಂಭ ಮಾಡಿದರು. ಭೋಜರು ಸೌರಾಷ್ಟ್ರದಿಂದ ಅಂದರೆ ಗುಜರಾತದಿಂದ ಮಹಾರಾಷ್ಟ್ರ ಕರಾವಳಿ, ನಂತರ ಕರ್ನಾಟಕದ ಕರಾವಳಿ ಅಲ್ಲಿವರೆಗೆ ಆಳ್ತಾ ಇದ್ದರು. ಭೋಜರು ಬೌದ್ಧರಾಗಿದ್ದರು ಮತ್ತು ಬೌದ್ಧ ಧರ್ಮ ಪ್ರಸಾರಕ್ಕೆ ಭೋಜರು ತಮ್ಮ ಧಾರ್ಮಿಕ ನಿಷ್ಠೆಯನ್ನು ಇಟ್ಕೊಂಡಿದ್ದರು. ಹೀಗೆ ಧಾರ್ಮಿಕ ನಿಷ್ಠೆಯುಳ್ಳ ಭೋಜರು ಹಿರೇಗುತ್ತಿಯ ಒಂದು ದೊಡ್ಡ ಜನ ಸಮುದಾಯದ, ದೇವಾಲಯಗಳ ಸಮುದಾಯದ ಒಂದು ಧಾರ್ಮಿಕ ಸ್ಥಳದಲ್ಲಿ ಒಂದು ಅನ್ನದಾನ ಧರ್ಮಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಧರ್ಮಶಾಲೆ ಇವತ್ತಿಗೂ ಧರ್ಮಶಾಲೆ ಅಂತಲೇ ಉಳಿದುಕೊಂಡಿದೆ. ಈ ಧರ್ಮಶಾಲೆಗೆ 3 ತಾಮ್ರ ಫಲಕಗಳಿದ್ದಾವೆ. ಈ ಸ್ಥಾಪನೆ ಮಾಡಿದವನು ಅಸಂಕಿತ ವರ್ಮನ್ ಭೋಜ. ಅಸಂಕಿತ ವರ್ಮನ್ ಭೋಜ ಈ ಧರ್ಮಶಾಲೆಯಷ್ಟೇ ಸ್ಥಾಪನೆ ಮಾಡಲಿಲ್ಲ, ಧರ್ಮಶಾಲೆಯ ಪಕ್ಕದಲ್ಲಿ ಒಂದು ಪುಷ್ಕರಣಿಯನ್ನು ಕಟ್ಟಿಸಿದ್ದ. ಬೌದ್ಧ ಭಿಕ್ಕುಗಳು ಉತ್ತರ ಭಾರತದಿಂದ ಬರೋವರಿಗೆ ಒಂದು ಉತ್ತಮವಾದ ರಹದಾರಿಯನ್ನು ಕಲ್ಪಿಸಿಕೊಟ್ಟಿದ್ದ. ಈ ರಹದಾರಿಗುಂಟ ಅಲ್ಲಲ್ಲಿ ಅನ್ನದಾನ ಧರ್ಮಶಾಲೆಯನ್ನು ಸ್ಥಾಪಿಸಿದ್ದಲ್ಲಿ ಹಿರೇಗುತ್ತಿ ಧರ್ಮಶಾಲೆ ಕೂಡ ಒಂದು. ಬೌದ್ಧ ಭಿಕ್ಕುಗಳು ಇದೇ ರಸ್ತೆಯಲ್ಲಿ ಶ್ರೀಲಂಕೆಗೆ ಯಾತ್ರೆ ಹೋಗ್ತಾ ಇದ್ದರು. ಈ ಶ್ರೀಲಂಕೆಗೆ ಯಾತ್ರೆಗೆ ಹೋಗುವ ಕೇಂದ್ರ ಸ್ಥಾನ ಆ ಕಾಲಕ್ಕೆ ಹಿರೇಗುತ್ತಿ ಆಗಿತ್ತು ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಬ್ರಹ್ಮಜಟಕ ದೇವಸ್ಥಾನ ಅಂತ ಒಂದು ಪುರಾತನ ದೇವಸ್ಥಾನ ಇದೆ. ಈ ಪುರಾತನ ದೇವಸ್ಥಾನದ ಸುತ್ತಲೂ 4 ಅಶ್ವತ್ಥ ಕಟ್ಟೆಗಳನ್ನು ಕಟ್ಟಿದರು. ಅಂದರೆ ಈ 4 ಅಶ್ವತ್ಥ ಕಟ್ಟೆಗಳ ಮೇಲೆ ಧರ್ಮ ಸಭೆಗಳನ್ನು ನಡೆಸ್ತಾ ಇದ್ರಂತೆ. ಧರ್ಮ ಸಭೆಗಳನ್ನು ಅಂದರೆ ಬೌದ್ಧ ಧರ್ಮದ ಕುರಿತು ವಿಚಾರವನ್ನು ಧರ್ಮ ಪ್ರಸಾರವನ್ನು ಮಾಡುವಂಥ ಸಭೆಗಳು ಈ ಬ್ರಹ್ಮಜಟಕ ದೇವಸ್ಥಾನದ ಸುತ್ತಲೂ ನಡೀತಾ ಇತ್ತು. ಎದುರುಗಡೆನೇ ಅನ್ನದಾನ ಧರ್ಮಶಾಲೆ ಇತ್ತು. ಅಲ್ಲಿ ಅನ್ನದಾನ ಧರ್ಮಶಾಲೆಗೆ ಅಸಂಕಿತ ವರ್ಮನ್ ಭೋಜನು ಹಿರೇಗುತ್ತಿಯ 1800 ಎಕರೆ ಗಜಣಿಯಲ್ಲಿ ದೊಡ್ಡ ಭಾಗವನ್ನು ಅನ್ನದಾನ ಧರ್ಮಶಾಲೆಗೆ ಕೊಟ್ಟಿದ್ದ. ಈ ಅನ್ನದಾನ ಧರ್ಮಶಾಲೆ ಅಲ್ಲಿ ಬಂದಂಥ ಗಜಣಿಯಲ್ಲಿ ಬಂದಂಥ ಗೇಣಿ ಭತ್ತ ಅಥವಾ ಯಾವುದೋ ರೀತಿಯಲ್ಲಿ ಮೂಲದಿಂದ ಬಂದಂಥ ಭತ್ತದಿಂದ ಈ ಧರ್ಮಶಾಲೆಯ ಅನ್ನದಾನವನ್ನು ಮಾಡ್ತಾಯಿದ್ರು. ಅದಲ್ಲದೆ ಈ ಗಜಣಿಯಲ್ಲಿ ಬೆಳೆಯುವ ಭತ್ತವನ್ನು ಅಸಂಕಿತ ವರ್ಮನ್ ಭೋಜ ತನ್ನ ಸೈನಿಕರಿಗಾಗಿ ಕಾದಿಟ್ಟು ಅದನ್ನು ಸೈನಿಕರಿಗಾಗಿ ಅಲ್ಲಿಗೆ ಇಡೀ ಕರಾವಳಿಯಲ್ಲಿದ್ದಂಥ ಎಲ್ಲ ಗಜಣಿಯ ಭತ್ತವನ್ನು ತನ್ನ ಸೈನ್ಯಕ್ಕೆ ಸಾಗಿಸ್ತಾ ಇದ್ದ. ಹೀಗೆ ಸೈನ್ಯಕ್ಕೆ ಆ ಕಾಲದಲ್ಲಿ ಈ ಗಜಣಿಯಲ್ಲಿ ಬೆಳೆಯುವ ಪೌಷ್ಟಿಕವಾದ ಕಗ್ಗದ ಭತ್ತವನ್ನು ಸೈನಿಕರಿಗೆ ಉಣಬಡಿಸ್ತಿದ್ರು ಎನ್ನುವುದಕ್ಕೆ ಒಂದು ಆಧಾರ. According to my ancestors, it was roughly in 70s that happened that one of the ministers wanted to visit Gokarna temple, and on the way he saw the huge vacant land on the left hand side while going to the temple. Then he asked about the local officers whom this land belongs to.
And the officers that time told, I believe, that it's all agriculture land belongs to the Hirekuti and surrounding villages people. But he was very much keen on making this as SEZ. And so he asked the local officials to convert this fertile land into a barren land by making a fake certificate. And on his orders, the land was declared as a barren land, and based on that fake certificate, government went further for acquisition of these 1,800 acres for some industrial purpose. And once the land was acquired, this was first handed over to Ballapur Industries for making salt. They almost used it for around roughly 8 to 10 years, I think, but they failed in the process. They didn't get the result that they expected. So it was almost a loss for them, and they returned this land back to KIDB after holding the land for 8 to 10 years. Then the government come further and handed over this land to Murdeshwara Foods. And in the meanwhile, there's other group from Mumbai and local, and these people went to court telling that why whole 1,800 acres should be given to one person. And that matter actually dragged in the court for a few years. And while the matter was in the court, the Murdeshwara Foods also lost interest on that land, and the other party which has filed the case for obtaining the land also lost the interest. And nobody were ready to take the land after 8-10 years of the case. Then again the land was again with the KIDB only. And after 8 to 10 years it was with KIDB. Then in somewhere in 2005, government thought of a thermal power project, that too big 4,000 megawatt thermal power project here. Very foolish decision, I would say. During the thermal plant, it was almost fixed actually, but it was due to the hesitation of the local people, farmers, fishermen, and the salt makers, that really they could understand what a thermal plant is. And we all together did a huge hesitation, making the government understand. And even we went to the level of meeting Prime Minister Manmohan Singh and Sonia Gandhi also. And on behalf of them, there was a joint parliamentary committee visited this place. The committee was headed by Gurudas Kamath from Mumbai, and based on the committee report, the project of thermal plant was withdrawn. After that, there was a quiet silence for a few years, and as I said, this is a piece of cake for every government which they want to encash it. And when this government came now, they had eye on this land, and now their intent of making it a port. Again, I would say it is a very foolish decision, because Karnataka High Court has already banned an export of iron ore from Karnataka. In spite of that, in their EIA report, they very clearly mention that this port is majorly used for exporting iron ore, which is contempt of court actually. KIDB ಅವರು 1848 ಎಕರೆ ಜಮೀನು ಎಕ್ವೈರ್ ಮಾಡಿದರು. ಅದರ ನಂತರ 1974 ಬಳ್ಳಾರ್ಪುರ್ ಇಂಡಸ್ಟ್ರೀಸ್ ರವರಿಗೆ ಲೀಜ್ ಕಮ್ ಸೇಲ್ ಆಧಾರದಲ್ಲಿ ಕೊಟ್ಟರು. ಉದ್ದೇಶ ಇತ್ತು, ಅವರು ಕಾಸ್ಟಿಕ್ ಸೋಡಾ ತಯಾರು ಮಾಡುವುದಕ್ಕೆ ಕಚ್ಚಾ ವಸ್ತು ಉಪ್ಪು ಬೆಳೆಸಿದ್ರು. ಅಂದರೆ ಲೋಕಲ್ ಉಪ್ಪೇನು ಸಿಗ್ತದೆ, ಆ ಉಪ್ಪು ಆ ಫ್ಯಾಕ್ಟ್ರಿಯಲ್ಲಿ ಬಳಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಟೆಂಪ್ರೇಚರ್ ಹೆಚ್ಚಬೇಕಾಗ್ತದೆ, ಅದು ಗಟ್ಟಿ ಆಗಬೇಕಾಗ್ತದೆ, ಆ ಟೆಂಪ್ರೇಚರ್ನಲ್ಲಿ ಬೆಳಿಬೇಕಾಗ್ತದೆ. ಅವ್ರಿಗೆ ಬೇಕಾದಂಥ ಉಪ್ಪು ಈ ಜಾಗದಲ್ಲಿ ಬೆಳೆಸಲಿಕ್ಕೆ ಆಗಲಿಲ್ಲ ಅವರಿಗೆ. ಆದರೆ 1848 ಎಕರೆ ಜಮೀನಿನಲ್ಲಿ ಅವರು ಕೇವಲ 500 ಎಕರೆ ಮಾತ್ರ ಟ್ರಯಲ್ ಮಾಡಿದರು. ಉಳಿದ ಜಮೀನು ಅವರು ಮಾಡಲೇ ಇಲ್ಲ, ಉಪಯೋಗಿಸಲೇ ಇಲ್ಲ. ಆ 500 ಎಕರೆಯಲ್ಲಿ ಬೆಳೆಸಿದ ಉಪ್ಪನ್ನು ಅವರು ಮಾರ್ಕೆಟಿಗೆ ಬಿಡುಗಡೆ ಮಾಡಿದರು ಕೆಲವು, ಹೊರತಾಗಿ ಫ್ಯಾಕ್ಟ್ರಿಯಲ್ಲಿ ಉಪಯೋಗಿಸಲಿಲ್ಲ. ಆದರೆ ಆ್ಯಕ್ಚುಲಿ ಎಕ್ವೈರ್ ಮಾಡುವಾಗ ಏನು ಈ ರಿಪೋರ್ಟ್ ಇತ್ತು, ಇದರಲ್ಲಿ ಇಂತಿಷ್ಟು ಉಪ್ಪು ಬರ್ತದೆ, ಇದರಲ್ಲಿ ಇಂತಿಷ್ಟು ಭತ್ತ ಬೆಳೀತದೆ, ಈ ಭತ್ತ ಬೆಳೆಯೋದ್ರಿಂದ ಕಡಿಮೆ ಉತ್ಪನ್ನ ಬರ್ತದೆ, ಉಪ್ಪು ಬೆಳೆಸೋದ್ರಿಂದ ಹೆಚ್ಚು ಉತ್ಪನ್ನ ಆಗ್ತದೆ, ಮತ್ತು ಆಜುಬಾಜು ಈ ಜನರಿಗೆಲ್ಲ ಉದ್ಯೋಗ ಸಿಗ್ತದೆ, ಇವೆಲ್ಲ ಪೊಳ್ಳು ಭರವಸೆಗಳು. ಮತ್ತು ಈ ರಿಪೋರ್ಟ್ನಲ್ಲಿ ಏನೂ ಸತ್ಯಾಂಶ ಇರಲಿಲ್ಲ. ಅದನಂತರ ಬಳ್ಳಾರ್ಪುರ ಉದ್ಯಮಿ ಅವರು
ಬಳ್ಳಾರ್ಪುರ ಉದ್ಯಮಿನವರ ತಾಬಾದಲ್ಲಿ ಕೊಟ್ಟ ನಂತರ ಮೊನೊಪೊಲಿ ಕಮಿಷನ್ ಅಂತೇಳಿ ಮೊನೊಪೊಲಿ ಕಮಿಷನ್ ನ್ಯೂ ದಿಲ್ಲಿ ರಿಪೋರ್ಟ್ ಆಯಿತು. ನ್ಯೂ ದಿಲ್ಲಿಯಿಂದ ಅವರು ಮೊನೊಪೊಲಿ ಕಮಿಷನ್ ಅಂತೇಳಿ ಒಂದು ಮೊನೊಪೊಲಿ ಕಮಿಷನ್ನವ್ರು ಬಂದರು. ಇಲ್ಲಿ ಅದರ ಬಗ್ಗೆ ಎಲ್ಲನೂ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರು ಅವರು, ಏನೇನು ನಡೆದಿದೆ ಇಲ್ಲಿ ಅಂತೇಳಿ. ಅದನಂತರ ನಾವು ಈ 200 ಚಿಲ್ಲರೆ ಎಕರೆ ಎತ್ತರ ಪ್ರದೇಶದ ಜಾಗನೂ ಅವ್ರು ಎಕ್ವೈರ್ ಮಾಡಿದರು. ಅಲ್ಲಿ ಉಪ್ಪು ನೀರು ಬರ್ತಿರಲಿಲ್ಲ. ಹಾಗಂತೇಳಿ ಆ 200 ಚಿಲ್ಲರೆ ಎಕರೆ ಸರ್ಕಾರದ ಆವಾಗ ಮೊನೊಪೊಲಿ ಕಮಿಷನ್ ರಿಪೋರ್ಟ್ ಪ್ರಕಾರ 200 ಚಿಲ್ಲರೆ ಎಕರೆ ವಾಪಸ್ ಬಿಟ್ಟರು. ಆ ವಾಪಸ್ ಬಿಟ್ಟು ಜಮೀನು ಈಗ ರೈತರ ತಾಪದಲ್ಲಿದೆ, ಅದರಲ್ಲಿ ಬೆಳೆ ಬರ್ತಾ ಇದೆ. ಅದರ ನಂತರ 1988ರಲ್ಲಿ 88ರವರೆಗೂ ಇವ್ರ ಹತ್ರ 500 ಎಕರೆ ಬಿಟ್ಟು ಮತ್ತೇನು ಮಾಡಲಿಕ್ಕೆ ಆಗಲಿಲ್ಲ. ಯಾರ ಹತ್ರ? ಈ ಬಳ್ಳಾರ್ಪುರ ಇಂಡಸ್ಟ್ರೀಸ್ ಅವ್ರ ಹತ್ರ. ಅದರ ನಂತರ 1978ರಲ್ಲಿ ಈ ಸ್ವಾಧೀನಪಡಿಸಿದಂಥ ಜಮೀನು ಕಾಸ್ಟಿಕ್ ಸೋಡಾ ಕಂಪ್ನಿಯವರಿಗೆ ಉಪಯೋಗಕ್ಕೆ ನಿಗದಿತ ಉದ್ದೇಶಕ್ಕೆ ಬಳಕೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಈ ಜಮೀನು ರೈತರು ವಾಪಸ್ ಕೇಳ್ತಾ ಇದ್ದಾರೆ, ಅವ್ರಿಗೆ ವಾಪಸ್ ಬಿಟ್ಟು ಕೊಡಬೇಕು ಅಂಥೇಳಿ ಕೃಷಿ ಸಚಿವರಾಗಿ ನಮ್ಮ ಈಗ ಜಿಲ್ಲಾ ಉಸ್ತುವಾರಿ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು, ಆವಾಗ ಕೃಷಿ ಸಚಿವರು ಇದ್ದರು. ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲಿ ಒಂದು ಸಭೆ ನಡೀತು. ಈ ಜಮೀನು ವಾಪಸ್ ಕೊಡುವ ರೀತಿ ಹೇಗೆ ಕೊಡ್ಬೋದು, ಯಾರಿಗೆ ಕೊಡೋದು, ಹೇಗೆ ಕೊಡೋದು ಅಂತ ಹೇಳೋದ್ರ ಬಗ್ಗೆ ಕೆಲವು ಸಭೆ ಎಲ್ಲ ನಡೆದಿದ್ವಿ. ಅಲ್ಲೊಂದು ಕಮಿಟಿ ಫಾರ್ಮ್ ಆಯಿತು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಆಯಿತು. ಕಮಿಟಿ ಫಾರ್ಮ್ ಆಗಿ ಅಲ್ಲಿ ಚರ್ಚೆ ಮಾಡಿ ಎಲ್ಲ ನಿರ್ಣಯ ಮಾಡಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಿದರು, ಈ ಜಮೀನು ವಾಪಸ್ ಕೊಡ್ಲಿಕ್ಕೆ ಬರ್ತದೆ ಅಂತೇಳಿ. ಅದರಲ್ಲಿ ಒಂದು ಷರತ್ತು ಏನಿತ್ತು ಅಂತಂದರೆ, ಕೊಟ್ಟಂಥ ಪರಿಹಾರದ ರಕಮ್ ಏನಿದೆ ಅದು ರೈತರಿಂದ ಭರ್ತಿ ಮಾಡಿಕೊಳ್ಬೇಕು ಅಥವಾ ಸರ್ಕಾರದವರು ಅದನ್ನು ಭರಣ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಪ್ರಶ್ನಾರ್ಥಕ ಇಟ್ಟರು ಅವರು ಜಿಲ್ಲಾಧಿಕಾರಿಗಳು. ಅದು ಸರ್ಕಾರ ತೀರ್ಮಾನ ಇತ್ತು, ಅದು ಮುಂದುವರಿಲಿಲ್ಲ. ಮತ್ತೆ ಅಷ್ಟರಲ್ಲಿ ಮುಗೀತದು. ಅಷ್ಟರಲ್ಲಿ ಮತ್ತೆ RN ಶೆಟ್ಟಿ ಕೊಟ್ಟರು, KIDB ಅವರು. RN ಶೆಟ್ಟಿಗೆ ಎಕ್ವಾಕಲ್ಚರ್ ಸಲುವಾಗಿ ಕೊಟ್ಟಿದ್ದರು. ಅದನಂತರ ಅದು ಹೈಕೋರ್ಟ್ನಲ್ಲಿ ಒಂದು ಕೇಸ್ ಆಯಿತು. ನಾವು ಜಮೀನು ವಾಪಸ್ ಬೇಕು ನಮಗೆ ಅಂತೇಳಿ ನಾವು ಕೇಸ್ ಮಾಡಿದ್ವು. ಅದರ ಜೊತೆಯಲ್ಲೇ ಒಂದು ಕಂಪನ್ಸೇಷನ್ ಹೆಚ್ಚು ಮಾಡಬೇಕು ಅಂತೇಳಿ ಒಂದು ಕೇಸು ಇತ್ತು. ಅದು ನಮಗೆ ವಿರುದ್ಧ ಆಯಿತು. ಅಂದರೆ ಒಂದು ಕಡೆಗೆ ಈ ನಿರಾಶ್ರಿತರು ಒಂದು ಕಡೆಗೆ ಪರಿಹಾರ ಕೇಳ್ತಾರೆ, ಇನ್ನೊಂದು ಕಡೆಗೆ ಜಮೀನು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಇದು ಒಂದಕ್ಕೊಂದು ವಿರುದ್ಧ ಆಗಿ ನಮ್ಮ ಕೇಸ್ ರಿಜೆಕ್ಟ್ ಆಯಿತು. ಆವಾಗ ಬಳ್ಳಾರಿ ಇವರು RN ಶೆಟ್ಟಿ ಏನು ಮಾಡಿದ್ರು ಅಂತಂದರೆ, ಈ ಕೋರ್ಟ್ ವ್ಯವಹಾರ ಈ ರಗಳೆ ಎಲ್ಲ ಬೇಡ ಅಂಥೇಳಿ ಈ ಜಮೀನನ್ನು ವಾಪಸ್ KIDBಗೆ ಒಪ್ಪಿಸ್ಬಿಟ್ರು. ಅಲ್ಲಿಂದ ಇಲ್ಲಿವರೆಗೆ 94ರಿಂದ ಇಲ್ಲಿವರೆಗೆ ಜಮೀನು ಈಗ KIDB ಅವರ ತಾಪದಲ್ಲಿದೆ. ಪ್ರತಿ ವರ್ಷ ಆ ಭೂಮಿಯ ಕುರಿತಾಗಿ ಒಂದು ರೀತಿಯಲ್ಲಿ ಹೋರಾಟದಲ್ಲಿಯೇ ತೊಡಗ್ತಾನೆ. ತನ್ನ ಭೂಮಿ ಮೇಲಿರ್ತಕ್ಕಂಥ ಕಳಕಳಿಯನ್ನು ಯಾವತ್ತೂ ಆ ರೈತ ಕುಟುಂಬಗಳು, ಅಲ್ಲಿಯ ರೈತ ಕುಟುಂಬಗಳು ಬಿಟ್ಕೊಡ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಕೆಲವು ಲ್ಯಾಂಡ್ ಲಾರ್ಡ್ ಇದ್ದಂಥವರು ಸುಪ್ರೀಂ ಕೋರ್ಟಿಗೆ ತಮಗೆ ಹೆಚ್ಚುವರಿ ಪರಿಹಾರ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅಪೀಲಿಗೆ ಹೋಗ್ತಾರೆ. ಅಲ್ಲಿ ಕೋರ್ಟ್ನಲ್ಲಿ ನಿರ್ಣಯ ಆಗ್ತದೆ. 200 ರೂಪಾಯಿ ಪ್ರತಿ ಗುಂಟೆಗೆ, ಹಾಗೂ ಪ್ಲಸ್ ಬಡ್ಡಿ ಸೇರಿ 800 ರೂಪಾಯಿ, 1 ಎಕರೆಗೆ 36,000 ರೂಪಾಯಿ ಸುಮಾರು ನಿಗದಿ ಆಗ್ತದೆ. ಆ ರೀತಿಯಲ್ಲಿ ಈ ಹಿರೇಗುತ್ತಿ ಮತ್ತು ತೊರಕೆ ಗ್ರಾಮ ಪಂಚಾಯತ್ ಬಂತ ಟೋಟಲಿ ಸರ್ವೆ ನಂಬರ್ಗಳಿಗೆ KIDB ಅವರು ಕೋರ್ಟಿಗೆ, ಅಂದರೆ ಸಿವಿಲ್ ಕೋರ್ಟಿಗೆ, ಸೆಷನ್ ಕೋರ್ಟಿಗೆ, ಕಾರವಾರ ಇವರಿಗೆ ಹಣವನ್ನು ಜಮಾ ಮಾಡ್ತಾರೆ. ಆದರೆ ನಂತರ ದಿನಗಳಲ್ಲಿ ರೈತ ತನ್ನ ಪರಿಹಾರಕ್ಕಾಗಿ ವಕೀಲರ ಮೂಲಕನೋ ಮತ್ತು ಯಾವುದೋ ಮೂಲಕನೋ ಹೋಗಿ ಪ್ರಯತ್ನ ಮಾಡ್ತಾನೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಡಿವಿಜುವಲ್ ಆಗಿ ಏನು ಜಡ್ಜ್ಮೆಂಟ್ ಆಗೋದ್ಯಾ ಆ ರೀತಿಯಲ್ಲಿ ಮಾತ್ರ ಪರಿಹಾರ ಕೊಡಲಿಕ್ಕೆ ಸಾಧ್ಯ. ಇನ್ನುಳಿದಂಥ ಕೋರ್ಟ್ನಲ್ಲಿ ಯಾವುದು ಕೇಸ್ ಇಲ್ವೋ ಅಂಥವರಿಗೆ ತಾವು ಪರಿಹಾರನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂತಕ್ಕಂಥ ಮಾತನ್ನು ಈಗಲೂ ಅದೇ ಸ್ಥಿತಿಯಲ್ಲಿ ಇದೆ. ರೈತರಿಗೆ ಸರಿಯಾದ ನ್ಯಾಯ ಈವರೆಗೆ ಸಿಗಲಿಲ್ಲ. ಅದರ ಜೊತೆಯಲ್ಲಿ 20 ವರ್ಷಗಳ ಕಾಲ ಏನು ಲೀಗಿನ ಮೇಲೆ ಕೊಟ್ಟಿದ್ರು ಸರ್ಕಾರ ಇವರಿಗೆ ಕಾಸ್ಟಿಕ್ ಸೋಡಾ ಕಂಪ್ನಿಯವರಿಗೆ, ಅದು ಸಕ್ಸಸ್ ಅವರಿಗೆ ಆಗಲ್ಲ. ನಂತರ ದಿನಗಳಲ್ಲಿ ಆ ಕಾಸ್ಟಿಕ್ ಸೋಡಾ ಕಂಪ್ನಿಯವರು ಆ ಭೂಮಿಯನ್ನು ಮತ್ತೆ ಸರ್ಕಾರದ ತಾಬಿನ ಒಪ್ಪಿಸಿ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಆ ಭೂಮಿ ಅದೇ ರೀತಿಯಲ್ಲಿ ಇರ್ತದೆ. ಆದರೆ ಎಕ್ವೈರ್ ಆಗಬೇಕಾದ್ರೆ ಒಂದು ಕಂಡೀಷನ್ ಇರ್ತದೆ. ಮೊನೊಪೊಲಿ ಕಮಿಷನ್ ಪ್ರಕಾರ
ಯಾವ ಉದ್ದೇಶಕ್ಕೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಆ ಉದ್ದೇಶ ಈಡೇರದೇ ಇದ್ದಲ್ಲಿ ಪುನಃ ರೈತರಿಗೆ ಭೂಮಿಯನ್ನು ಮರಳಿಸುವುದು ಅಂತ ಹೇಳಿ ಕಂಡೀಷನ್ ಇರ್ತದೆ. ಆದರೂ ಸರ್ಕಾರ ಕೆಲವೊಟ್ಟು ಹಿತಾಸಕ್ತಿಗಳಿಂದ ಯಾವುದೇ ಲೆಕ್ಕದಲ್ಲಿ ಭೂಮಿಯನ್ನು ರೈತರಿಗೆ ಮರಳಿಸಲಿಲ್ಲ, ನ್ಯಾಯಯುತವಾದಂಥ ಪರಿಹಾರವನ್ನು ಇದುವರೆಗೆ ಕೊಡಲಿಲ್ಲ. ಹಾಗೆ ಅಲ್ಲಿವರೆಗೆ ಎಲ್ಲ ಯೋಜನೆ ಇದ್ದರೆ ಸಮಾಜ ವಿರೋಧವಾಗತಕ್ಕಂಥ ಪರಿಸರ ಮಾಲಿನ್ಯ ಉಂಟು ಮಾಡತಕ್ಕಂಥ ಯೋಜನೆಗಳನ್ನು ನಾವು ವಿರೋಧಿಸಿದ್ವಿ. ಆದರೆ ಜನತೆಗೆ ಒಳ್ಳೆಯದಾಗುವಂಥ ಅಥವಾ ಈಗಿನ ಕಾಲಮಾನಕ್ಕನುಸಾರವಾಗಿ ಈ ಸರ್ವಋತು ಬಂದರು ಏನು ಬರ್ತದೆಯೋ ಆ ಬಂದರು ಬರುವುದಕ್ಕೆ ನಮ್ಮೆಲ್ಲ ರೈತ ಕುಟುಂಬಗಳು ಒಮ್ಮತದಿಂದ ನಾವು ಉಜ್ವಲ್ ಕುಮಾರ್ ಘೋಷ್ DC ಅವರ ಸಮ್ಮುಖದಲ್ಲಿ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಆ ರೀತಿ ಯಾವುದೋ ಪರಿಸರಕ್ಕೆ ಹಾನಿಯಾಗದೇ ಇದ್ದಂಥ ಯೋಜನೆಗಳನ್ನು ಇವತ್ತಿಗೂ ಸ್ವಾಗತಿಸ್ತೇವೆ. ಮತ್ತು ಆ ಭೂಮಿಯನ್ನು ಕಳೆದುಕೊಂಡಂಥ ಸುಮಾರು 43 ವರ್ಷಗಳ ಹಿಂದೆ ಈ ತಮ್ಮ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಈಗಲೂ ಸಮೇತವಾಗಿ ಬಡವರಿದ್ದಾರೆ. ಅವರಿಗೂ ಸಮೇತವಾಗಿ ನ್ಯಾಯವನ್ನು ಸರ್ಕಾರ ದೊರಕಿಸಿಕೊಡಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ. ಈಗ ಕಗ್ಗನ ಭತ್ತ ಹೇಳಿಲ್ಲ. ಈಗೆಲ್ಲ ಬೇರೆ ಬೇರೆ ಐಟಮ್ ಜಯ ಮತ್ತು ಹಿಂದೆ ಹಿಂಗೆ ಗೌರಿ ಇಂಥ ಬೇರೆ ಭತ್ತ ಕಗ್ಗನ ಭತ್ತ ಇಲ್ಲ. ಈಗ ಅದು ಬೆಳೀತಾರೆ. ಗಜನಿ ಎಲ್ಲ ಈಗ ಹೋಯ್ತು, ಅಲ್ಲಿ ಭತ್ತ ಬೆಳೆಯುವುದಿಲ್ಲ. ಈಗೆಲ್ಲ ಕಂಡ್ಲ ಗಿಡ ಹಾಕಿದ್ದಾರೆ, ಫಾರೆಸ್ಟ್ ಕತ್ತರು ಕಂಡ್ಲ ಗಿಡ ಕಾಣ್ತದಲ್ಲ, ಅದೆಲ್ಲ ಗಿಡ ಹಾಕಿದ್ದಾರೆ. ಅದು ಮೊದಲೇ ಕಾಸ್ಟಿಸ್ ಹೊಡೆದವ್ರಿಗೆ ಎಕವರೆ ಆಗಿತ್ತು. ನಾವು ಭತ್ತ ಬೆಳಗ್ಗೆ ಒಂದು 3 ವರ್ಷ 4 ವರ್ಷ ಭತ್ತ ಬೆಳಗ್ಗೆ ಶುರು ಆದ ಕೂಡಲೇ ಕಾಸ್ಟಿಕ್ ಸೋಡಾಗಳೆ ಬಿಣಗ ಫ್ಯಾಕ್ಟ್ರಿ, ಅಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಉಪ್ಪು ಬೆಳೆಸ್ಕೊಂಡು ಅಲ್ಲಿ ತಗೊಂಡು ಹೋಗಿ ಆ ಭೂಮಿ ಎಲ್ಲ ತಗೊಂಡ್ರು ಅವರು ಗೌರ್ಮೆಂಟು. ಕಡೆಗೆ ಅವರು ಅದು ಆಗಲಿಲ್ಲ, ಇಲ್ಲಿ ಭೂಮಿಲಿ ಉಪ್ಪು ಆಗಲಿಲ್ಲ, ಉಪ್ಪು ಇಲ್ಲ, ಇಲ್ಲ ನಮಗೆ ಭತ್ತನೂ ಇಲ್ಲ. ಈಗ ಹಾಗೆ ಹಾಳಿಗೆ ಬಿದ್ಕೊಂಡದೆ ಗೌರ್ಮೆಂಟ್ ತಬಾದೆ. ಈಗ ನಮಗೂ ಇಲ್ಲ, ಅವರಿಗಿಲ್ಲ. ಆಮೇಲೆ ಈಗ ನಾವು ಬೇರೆ ಹಿಂಗೆ ಎಂಥದ್ದು ಹಿಂಗೆ ರೈತ ಬೇರೆ ಎಂಥ ಸಣ್ಣ ಪುಟ್ಟ ಇದು ಮಾಡಿ ಇದು ಮಾಡ್ತಿದ್ದದ್ದು, ಕೆಲಸ ಮಾಡೋದು, ಕೂಲಿ ಮಾಡೋದು, ಹಿಂಗೆ ಜೀವನ ಮಾಡ್ಕೊಂಡು ಇದು ಮಾಡ್ತಿದ್ದು. ಈ ಭೂಮಿ ಮಳೆಗಾಲಕ್ಕೆ ಭತ್ತ ಬೆಳೆದ್ರೆ ಕೊನೆಗೆ ಉಳಿದ ಕಾಲದಲ್ಲಿ ಹಿಂದೆ ಮೀನುಗಾರಿಕೆಗೆ ದೊಡ್ಡ ವಿಶಾಲವಾದ ಗಜಣಿಯಾಗಿತ್ತು. ಇಲ್ಲಿ ಸಮೃದ್ಧವಾಗಿ ಸುತ್ತಲಿನ ಮೀನುಗಾರರೆಲ್ಲ ಶಟ್ಲಿ ಮೀನನ್ನು ಬೆಳೀತಾ ಇದ್ದರು. ಅದಲ್ಲದೆ ಅಲ್ಲಿ ಗಜಣಿಯಲ್ಲೇ ಬೆಳೆಯುವಂಥ ಇತರೆ ಮೀನುಗಳು ಸಮೃದ್ಧವಾಗಿ ಬೆಳೀತಾ ಇದ್ವು. ಇಂದು ಆ ಮೀನುಗಳೆಲ್ಲ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾಕೆ ಕೇಳಿದರೆ ಆ ಭೂಮಿಯಲ್ಲಿ ಕಾಂಡ್ಲಾ ವನವನ್ನು ಮಾಡಿದ್ದಾರೆ. ಕಾಂಡ್ಲಾ ವನ ಮಾಡೋದಕ್ಕೆ ಯಾವುದೂ ಕಾರಣವೇ ಇಲ್ಲ. ಕಾಂಡ್ಲಾ ಮಾಡೋದ್ರಿಂದ ಈಗ ಆ ಭೂಮಿಯಲ್ಲಿ ಭತ್ತನೂ ಬೆಳೆಯೋದಿಲ್ಲ, ಮೀನು ಬೆಳೆಯೋದಿಲ್ಲ. ಈ ಜಮೀನು ವಾಪಸ್ ಕೊಟ್ಟರೆ ನಮಗೆ ನಾವದು ವಾಪಸ್ ತಗೊಳ್ಳಿಕ್ಕೆ ತಯಾರಿದ್ದೇವೆ. ಒಂದನೇದು. ಮತ್ತೊಂದೇನು ಅಂತಂದರೆ, ಈ ಕಂಪನ್ಸೇಷನ್ ಕೊಡುವಾಗ 1848 ಎಕರೆಗೆ ಕಂಪನ್ಸೇಷನ್ನು 2 ಎಕರೆ ಗುಂಟೆಗೆ 200 ರೂಪಾಯಿನಂತೆ. ಕಂಪನ್ಸೇಷನ್ನು 1,47,84,000 ರೂಪಾಯಿ ಕೊಟ್ಟರೆ ಮುಗಿತಿತ್ತು. ಯಾವುದಕ್ಕೆ? ಆ ಗುಂಟೆಗೆ 200 ರೂಪಾಯಿನಂತೆ ಅವರು 1,848 ಎಕರೆಗೆ 1,47,84,000 ರೂಪಾಯಿ ಕೊಟ್ಟರೆ ಮುಗಿತಿತ್ತು. ಆದರೆ ಇವರು ಸೋಡಾ ಕಂಪ್ನಿಯವರು, KIDB ಅವರು ಕೋರ್ಟ್ನಿಂದ ಕೋರ್ಟಿಗೆ ಸುಪ್ರೀಂ ಕೋರ್ಟ್ನವರಿಗೆ ಹೋಗಿ 25-30 ವರ್ಷದವರೆಗೂ ಪರಿಹಾರ ಕೊಡದೇನೆ ಅದು ಈಗ 5.5 ಕೋಟಿ ರೂಪಾಯಿ ಪರಿಹಾರ ಕೊಡೋದು ಬಂದಿದೆ ಅವರಿಗೆ. 1,40,1,5 ಕೋಟಿ ರೂಪಾಯಿ ಪರಿಹಾರ ಕೊಡುವಂಥದ್ದು ಕೋರ್ಟ್ನಿಂದ ಕೋರ್ಟಿಗೆ ಅಲೆದಾಡಿ ಈಗ 5.5 ಕೋಟಿ ರೂಪಾಯಿ ಪರಿಹಾರ ಕೊಡೋದು ಬಂದಿದೆ ಅವರಿಗೆ, ಸುಪ್ರೀಂ ಕೋರ್ಟ್ ಆದೇಶದಂತೆ. ಅದು ಈಗ ನಾವು ಪರತ್ ಕೊಡಿ ಅಂದರೆ ನೀವು 5.5 ಕೋಟಿ ವಾಪಸ್ ಕೊಡಿ ಅಂತಾರೆ. ಹೀಗೆ ಹೇಳ್ಬೋದು ಅವರು. ಆದರೆ ನಿಜವಾಗಿಯೂ ಇದರ ಪರಿಹಾರ ಎಷ್ಟು ಕೇಳಿದ್ರೆ 1.5 ಕೋಟಿ, 1,45,00,000 200 ರೂಪಾಯಿ ಅಂದರೆ ಗುಂಟೆಗೆ. ಈ ರೀತಿಯಲ್ಲಿ ಜನರಿಗೆ ಮೋಸ ಮಾಡ್ತಾರೆ ಇವರು. ಅದರಲ್ಲೂ ಜನರಿಗೆ ಅಂದರೆ ಸಾಮಾನ್ಯ ರೈತರು, ಹರಿಜನರಿಗೆ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡ್ತೇವೆ ಅಂತೇಳಿ ಹೇಳ್ತಾರೆ.
ಆದರೆ ಇದ್ದದ್ದು ಕಸ್ಕೊಳ್ತಾರೆ. ಇದು ಸರ್ಕಾರದ ನೀತಿ. ಉಳ್ಕೆ ನೀರ ಚೆಲ್ಲಿದವರ್ಯಾರೋ ಲಮನೋರು ನದಿಗಳು ಊರಿಗೋಗೆ ಮುಳಂದಲ ಬುರ್ಗಿ ಬೀಜ ಎಳ್ಳೂರಿಗೋಗೆ ಎಳೆ ಬಂದು ಊರಿಗೋಗೆ ಮುಳಂದಲ ಬುರ್ಗಿ ಬೀಜ ಎಳ್ಳೂರಿಗೋಗೆ ಎಳೆ ಬಂದು ಎಳ್ಳೂರಿಗೋಗೆ ಎಳೆ ಬಂದಲ ಬುರ್ಗಿ ಬೀಜ ಕೊಯ್ದೂರಿಗೋಗೆ ಕೊಯ್ದೆ ಬಂದು ಎಳ್ಳೂರಿಗೋಗೆ ಎಳದಲ ಬುರ್ಗಿ ಹೂವ ಕೊಯ್ದೂರಿಗೋಗೆ ಕೊಯ್ದೆ ಬಂದು ಎಳ್ಳೂರಿಗೋ